ಪ್ರಥಮವಾಗಿ ನಮ್ಮೆಲ್ಲರ ಆಧ್ಯಾತ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪತ್ರಿಜಿ ಸರ್ ಅವರಿಗೂ ಹಾಗೂ ಅವರ ಪತ್ನಿಯವರಾದ ಧರ್ಮಪತ್ನಿಯವರಾದಂತಹ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ, ಹಾಗೆಯೇ ನನಗೆ ಈ ವೇದಿಕೆಗೆ ನನ್ನನ್ನು ಬರಲು ಸಹಾಯ ಮಾಡಿದಂತಹ ನಮ್ಮ ಲಕ್ಷ್ಮೀ ಮೇಡಮ್ ಅವರಿಗೂ ಮೊದಲನೇದಾಗಿ ವಂದನೆಗಳನ್ನು ತಿಳಿಸುತ್ತಾ, ನಾನು ಈ ಧ್ಯಾನಕ್ಕೆ ಬಂದು ಒಂದು ಸ್ವಲ್ಪ ಚಿಕ್ಕಮ್ಮಿ 2ರಿಂದ 8 ತಿಂಗಳು ಆಯಿತು. ಹಾಗೆಯೇ ನಾನು ಈ ಧ್ಯಾನಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ನಾನು ಯಾರಾದರೂ ಧ್ಯಾನಕ್ಕೆ ಬರ್ಬೇಕಪ್ಪ ಅಂದರೆ ಏನಾದರೂ ಒಂದು ಅವರಲ್ಲಿ ವೈಯಕ್ತಿಕವಾದಂಥ ಸಮಸ್ಯೆಗಳು ಇದ್ದರೆ ಮಾತ್ರ, ಆರೋಗ್ಯ ಆಗಲಿ ಆರ್ಥಿಕವಾಗಿ ಆಗಲಿ, ಹಾಗೆ ಇನ್ನೊಂದು ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಮಾತ್ರ ಧ್ಯಾನಕ್ಕೆ ಬರಲು ಅವರು ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಾನು ಸಹ ಒಂದಿನ ನನಗೆ ಲಕ್ಷ್ಮೀ ಮೇಡಮ್ ಅವರು ಈ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡಾಗ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಹಿಂಗೆ ಒಂದಿನ ನನ್ನ ಪರಿಚಯ ಹಿಂಗೆ ಇದನ್ನು ಮಾಡಿ, ಯಾಕಮ್ಮ ಇಷ್ಟೊತ್ತಿನಾಗ ನೀನು ಬರ್ತಾ ಇದೀಯಾ ಅಂತಂದು ಕೇಳಿದಾಗ, ಇಲ್ಲ ಸರ್ ಹಿಂಗೆ ಒಂದಿನ ಹಿಂಗೆ ಧ್ಯಾನ ಮಾಡ್ತಾಯಿದ್ದೀವಿ, ಮನೆ ಧ್ಯಾನ ಮಾಡ್ತಾಯಿದ್ದೀವಿ, ಹಿಂಗೆ ಬಂದಿದ್ವಿ ಅಂತಂದು ಹೇಳಿದ್ರು. ಹೌದೇನು ಅಂತಂದು ನಾನು ಕೇಳಿ ಹಂಗೆ ಓದಿವಿ. ಅವತ್ತು ನಾನು ನಮ್ಮ ಮನೆಯವರು ಬಂದಿದ್ವಿ. ಹಾಗೆ ಕೇಳಿದಾಗ ಒಂದು 4-5 ವಾರ ಬಿಟ್ಟಿದ ನಂತರ ಅವ್ರು ನಮ್ಮ ಮನೆಯವರ ಪೇರೆಂಟ್ಸ್ ಅವರು ತಮ್ಮ ಸ್ಟೇಟಸ್ನಲ್ಲಿ ಅವರ ಧ್ಯಾನ ಮಾಡಿರುವಂಥ ಧ್ಯಾನ ಮಾಡಿರುವಂತಹ ಒಂದು ಇದನ್ನು ಹಾಕಿದ್ರಂತೆ ಸ್ಟೇಟಸ್ನಲ್ಲಿ. ಆ ಸ್ಟೇಟಸ್ನಲ್ಲಿ ಹಾಕಿದಾಗ ನಮ್ಮ ಮನೆಯವರು ಅವ್ರನ್ನ ಪೇರೆಂಟ್ಸ್ನಲ್ಲಿ ಕೇಳಿದ್ರಂತೆ, ಏನು ಹಿಂಗೆ ಧ್ಯಾನ ಮಾಡಿದ್ರಲ್ಲ, ಏನು ಅಂತಂದು ಕೇಳಿದಾಗ, ಹಿಂಗೆ ಇಲ್ಲ ಲಕ್ಷ್ಮೀ ಮೇಡಮ್ ಅಂತಂದು ಬರ್ತಾ ಇದ್ದಾರೆ, ಅವ್ರು ಧ್ಯಾನ ಹಿಂಗೆ ಪ್ರತಿ ಮನೆಯಲ್ಲಿ 11 ದಿನ ಧ್ಯಾನ ಮಾಡ್ತಾಯಿದ್ದಾರೆ, ಹಾಗೆ ಹಿಂಗೆ ಮಾಡಿದರೆ ಹಿಂಗೆಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ ಅಂತಂದು ಹೇಳಿದ್ರಂತೆ. ಹಾಗೆ ನಮ್ಮ ಮನೆಯವ್ರು ಬಂದು ನನ್ನನ್ನು ಕೇಳಿದ್ರು, ಹಿಂಗೆ ಧ್ಯಾನ ಮಾಡ್ತಾ ಇದ್ದಾರಂತೆ, ನಾವು ಮತ್ತು ನಮ್ಮ ಮನೆಯವ್ರು ಮಾಡಿದ್ರೆ ನಿಮಗೆ ಕಾಲು ನೋವಾಗಿದೆಯಲ್ಲ, ಅದು ಏನಾರು ಸಮಸ್ಯೆ ಬಗೆಹರಿಬೋದನ, ಅದನ್ನು ಇಲ್ಲಿ ಮಾಡ್ಸೋಣ ರೀ ಅಂತಂದು ಕೇಳಿದ್ರು. ಆಯಿತು ಮಾಡ್ಸೋಣ ಹೇಳು ಅಂತಂದು ಹೇಳಿದ್ವಿ. ಅವಾಗ ಹೇಳಿದ ನಂತರ ಲಕ್ಷ್ಮೀ ಮೇಡಮ್ ನಮ್ಮ ಮನೆಗೆ ಒಂದಿನ ಬಂದಿದ್ರು. ಬಂದು ಧ್ಯಾನ ಮಾಡಬೇಕಾದಾಗ ನಾನು ಎಲ್ಲರೂ ಹೆಣ್ಮಕ್ಳು ನಮ್ಮ ಮನೆಯ ಸುತ್ತಮುತ್ತಲಿನ ಕೇಳಿದ್ರು, ನಮಗೆ ಮನೆಯಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲು ಇರುವಂಥ ಯಾರು ಜನರನ್ನ ಇದನ್ನು ಮಾಡಿ ಸೇರಿಸ್ರಿ ಸರ್, ಹಂಗಾದ್ರೆ ನಾವು ಬಂದು ಮಾಡ್ತೀವಿ ಅಂತಂದು ಅಂದಿದ್ರು. ಹಾಗಾಗಿ ನಾನು ನಮ್ಮ ಮನೆಯವರೇ ಎಲ್ಲ ನಮ್ಮ ಮನೆ ಮುಂದೆ ಇರುವಂಥ ನಮ್ಮ ಸುತ್ತಮುತ್ತಲು ಇರುವಂಥ ನಮ್ಮ ಹೆಣ್ಮಕ್ಳನ್ನೆಲ್ಲ ಧ್ಯಾನಕ್ಕೆ ಕರೆ ಮಾಡಿದ್ರು. ಬಂದ ನಂತರ ನಾನು ಮತ್ತು ಲೇಡೀಸ್ ಅದಾರೆ, ನಾನು ಜೆಂಟ್ಸಾಗಿ ನಾನೇನು ಮಾಡೋಣಪ್ಪ, ನಾನು ಹೋಗ್ತೀನಿ ಅಂತಂದು ಹೇಳಿದೆ. ಆದರೆ ನಮ್ಮ ಮನೆಯವ್ರು ಬಿಡಲಿಲ್ಲ. ಎಲ್ಲ ನಿಮ್ಮದು ಸಮಸ್ಯೆ, ನಿಮಗಾಗಿನ ನಾನು ಧ್ಯಾನ ಮಾಡ್ತಾಯಿದ್ದೀವಿ ಮನೆಗೆ, ನೀವು ಇರ್ರಿ ಒಂದಿನ ಇದ್ದರೆ ಏನಾಗಲ್ಲ, ಅದನ್ನೇನು ತಿಳ್ಕೊಂಡು ನೀವು ಹೋಗಂತ್ರಿ ಅಂತಂದು ನಮಗೆ ಹೇಳಿದ್ರು. ಹಾಗೆ ಹೌದೇನೋ ಹಂಗಂತ ಮಾಡಿ ನಾನು ಒಂದಿನ ಅಲ್ಲೇ ಕೂತ್ಕೊಂಡೆ. ಅವಾಗ ಧ್ಯಾನ ಅಂದ್ರೆ ನನಗೆ ಮೊದಲಿಗೆ ಏನಿತ್ತಪ್ಪ ಅಂದ್ರೆ ಕಲ್ಪನೆ, ಈಗ ಅದಕ್ಕೆಲ್ಲ ಆಸನ ಸಿದ್ಧಿ ಇರಬೇಕು, ಆ ರೀತಿ ಮಾಡಬೇಕು ಅಂತಂದು ಎಲ್ಲ ಇದ್ವಲ್ಲ. ಹಾಗಾಗಿ ಧ್ಯಾನ ನನಗೆ ಕೆಳಗೆ ಕುಂದ್ರಕ್ಕಾಗಲ್ಲ, ನಾನು ನೋಡಿದರೆ ಡಾಕ್ಟ್ರ್ ಕೆಳಗೆ ಕುಂದ್ರಬೇಡ ಅಂತಂದು ಹೇಳ್ಯಾರ, ನನಗೆಲ್ಲ ಆಗೋದಿಲ್ಲ, ನಾನು ಮಾಡೋಕ್ಕಾಗಲ್ಲ, ನೀನು ಮಾಡು ಅಂತಂದು ನಮ್ಮ ಮನೆಯವ್ರಿಗೆ ಅಂದೆ. ಆವಾಗ ಹೇಳಿದ ನಂತರ ಇಲ್ಲ ಹಂಗೇನಿಲ್ಲ, ಹಿಂಗೆ ಕೂತ್ಕೊಂಡು ಕೇಳ್ರಿ, ಒಂದು ನಿಮಗೆ ಗೊತ್ತಾಗುತ್ತೆ ಅಂತಂದು ನಮ್ಮ ಮನೆಯವ್ರು ಹೇಳಿದ ನಂತರ ನಾನು ಅಲ್ಲೇ ಹಂಗೆ ಕೂತ್ಕೊಂಡೆ ಒಂದಿನ. ಆವಾಗ ಅವರ ಲಕ್ಷ್ಮೀ ಮೇಡಮ್ರು ಎಲ್ಲ ಹೇಳಿದರು, ಈ ರೀತಿ ಇದು ಯಾವುದು ಆನಾಪಾನ ಸತಿ ಧ್ಯಾನ ಅಂತಂದಿದೆ ಸರ್, ಅದರಲ್ಲೇನು ನಾವೇನು ಮಾಡಬೇಕಾಗಿದ್ದೇನಿಲ್ಲ, ಅದಕ್ಕೇನು ಹಿಂಗೆ ಇದೇ ರೀತಿ ಕುಂದ್ರಬೇಕು, ಹೀಗೆ ಕೆಳಗೆ ಕುಂದ್ರಬೇಕು, ಹಂಗೆ ಮಾಡಬೇಕು ಅನ್ನೋದೇನಿಲ್ಲ, ಚೇರ್ ಮೇಲೆ ಕೂತ್ಕೊಳ್ರಿ, ಚೇರ್ ಮೇಲೆ ಕೂತ್ಕೊಂಡು ಈ ರೀತಿ ಮಾಡಿರಿ, ನಿಮಗೆ ಎಂಥ ಸಮಸ್ಯೆ ಇದ್ರೂ ಕೂತ್ಕೊಂಡು ಮಾಡ್ಬೋದು ಅಂತಂದು ಹೇಳಿದರು. ಆ ರೀತಿ ಹೇಳಿದಾಗ ನಾನು ಏನು ಮಾಡಿದೆ, ಆಯ್ತಮ್ಮ ಮಾಡಿದೆ, ಅದೇನು ಹೇಳ್ರಿ ಅಂತಂದು ಹೇಳಿದೆ. ಇದು ಕೇಳಿದಾಗ ಅವರೆಲ್ಲ ಆ ರೀತಿ ಇದನ್ನು ಧ್ಯಾನದ ಎಲ್ಲ ವಿಧಿವಿಧಾನಗಳನ್ನು ಹೇಳಿದಾಗ ನಾನು ಆ ರೀತಿ ಮಾಡಿದೆ. ಮಾಡ್ತಾ ಇರಬೇಕಾದಾಗ ಒಂದು 11 ದಿನ ನಮ್ಮ ಮನೆಯಲ್ಲಿ ಧ್ಯಾನವನ್ನು ಮಾಡಿದ್ವಿ. ಧ್ಯಾನ ಮಾಡಿದ ನಂತರ ನಾವು ಮನೆಯಲ್ಲಿ ದಿನಾಲು ಬೆಳಗ್ಗೆ ಎಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತಲ್ಲ, ಜೂಮ್ ಕ್ಲಾಸಸ್, ಅದರಲ್ಲಿ ಜಾಯ್ನ್ ಆಗಿ ನಾವು ಮೊದಲು ಒಂದು ಅರ್ಧ ಗಂಟೆ ನಾನು ಕುಂದ್ರಕ್ಕೆ ಆಗ್ತಾ ಇರಲಿಲ್ಲ ಧ್ಯಾನದಲ್ಲಿ.
ಏನಾದರೂ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಬರ್ತಾಯಿದ್ವು. ಬರ್ತಾ ಬರ್ತಾ ಏನಾಯಿತು, ಆಲೋಚನೆಗಳೆಲ್ಲ ಕಡಿಮೆ ಆಯಿತು. ಆನಂತರ ನಾನು ಈಗ ಎರಡೆರಡು ತಾಸು ನಾನು ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆಗಲಿ, ನನ್ನ ಆರೋಗ್ಯ, ನನಗೆ ಡಾಕ್ಟ್ರ್ ಏನು ಹೇಳಿದ್ರು, ವರ್ಷಕ್ಕೊಮ್ಮೆ ನೀವು ಆಪ್ರೇಷನ್ ಮಾಡಿಸ್ಲೇಬೇಕು ರೀ. ಅದು ಯಾಕಂದ್ರೆ ಅದು ಬ್ಯಾಡ್ ಸೆಲ್ಸು ಬೆಳೀತಾ ಇರೋವು, ಮತ್ತು ನೀವು 2 ವರ್ಷಕ್ಕೊಮ್ಮೆ ನೀವು ಆಪ್ರೇಷನ್ ಮಾಡಿಸಿದ್ರೆ ಮಾತ್ರ ನೀವು ಮತ್ತೆ ಇದಾಗುತ್ತೆ ಅಂತಂದು ಅಂದಿದ್ರು ಅವರು. ಇದರಲ್ಲಿ ಮೆಡಿಸಿನ್ನೊಳಗೆ, ಈ ಮೆಡಿಕಲ್ ಫೀಲ್ಡ್ ಒಳಗೆ ಇದಕ್ಕೇನು ಚಿಕಿತ್ಸೆ ಅಂಥದ್ದು ಏನಿಲ್ಲ, ನೀವು ವರ್ಷಕ್ಕೊಮ್ಮೆ ಅಂತ ಕಂಪಲ್ಸರಿ ಮಾಡಿಸ್ಲೇಬೇಕಾಗಿತ್ತು ಅದಕ್ಕೆ ಇದನ್ನೇ ನಾವು ಲಕ್ಷ್ಮೀ ಮೇಡಮ್ ಹತ್ರ ಹಿಂಗೆ ಹೇಳಿದಾಗ, ಇಲ್ಲ ಸರ್ ನೀವು ಧ್ಯಾನ ಮಾಡಿರಿ, ಆಪ್ರೇಷನ್ ಏನು ಮಾಡಿಸ್ಬೇಡ್ರಿ, ನೋಡಿರಿ ಅದನ್ನು ಮಾಡಿ ಇದ್ರದ್ದು ತಿಳ್ಕೊಂಡು ನೀವು ಆಮೇಲೆ ನಂತರ ನೀವು ಏನಾದ್ರು ಮುಂದುವರಿಯಂತ್ರಿ ಅಂತಂದು ಅಂದಿದ್ರು ಅವರು. ಆಗ ಒಂದಿನ ನಾನು ಡಿಸೆಂಬರಿಗೆ ನನಗೆ ಆಪ್ರೇಷನ್ನಿಗೆ ಹೇಳಿದ್ರು ಡಾಕ್ಟ್ರು. ಅವಾಗ ಹೇಳಿದ ನಂತರ ನಾನು ಅವ್ರು ಮೇಡಮ್ ಅವ್ರು ಹಂಗೆ ಅಂದದಕ್ಕೆ ನಾನು ಒಂದಿನ ಏನಾಯಿತು, ಡಾಕ್ಟ್ರ್ ನೀವು ಬರಬೇಕಾದ್ರೆ ಫೋನ್ ಮಾಡಿ ಬರ್ರಿ, ಹಂಗಾದ್ರೆ ನಾವು ಇಲ್ಲಿ ಎಲ್ಲ ಆಪ್ರೇಷನ್ನಿಗೆ ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂತಂದು ಹೇಳಿದ್ರು. ಆಯ್ತು ಹಂಗೆ ಅಂತಂದು ಫೋನ್ ಮಾಡಿದಾಗ ಅವರು, ಇಲ್ಲ ನಮ್ಮ ಜೂನಿಯರ್ಸ್ ಯಾರು ಇಲ್ಲರಿ, ನೀವು ಹಂಗಾದ್ರೆ 1 ವಾರ ಬಿಟ್ಟು ಬರ್ರಿ ಅಂತಂದ್ರೆ. ಒಂದು ನನಗೆ ಇದಾಯ್ತನ, ಏನು ಧ್ಯಾನ ಮಾಡಿದ್ದ ಫಲನೋ ಏನೋ. ನಾನು ಅವಾಗ ಮಾಡಿದ ನಂತರ ನೆಕ್ಸ್ಟ್ ನಮ್ಮ ಮನೆಯವ್ರು ಹಂಗಾದ್ರೆ ಬೇಡ, ಈ ಲಕ್ಷ್ಮೀ ಮೇಡಮ್ ಅವ್ರು ಹಿಂಗೆ ಹೇಳಿದ್ದಾರೆ, ಧ್ಯಾನನ ಮಾಡೋಣ ರೀ, ನೋಡೋಣ ಏನು ದೇವ್ರ ಇದಕ್ಕಾಗಿನ ಇದಾಗೈತನ ಅಂತಂದು ಹೇಳಿದ್ರು. ಹಾಗಾಗಿ ಈಗ ನಾನು 2 ವರ್ಷ ಆಯಿತು, 1 ವರ್ಷಕ್ಕೊಮ್ಮೆ ನಾನು ಆಪ್ರೇಷನ್ ಮಾಡೋದು. ಈಗ 2 ವರ್ಷ ಆದ್ರೂ ಆಪ್ರೇಷನ್ ಮಾಡಿಸಿಲ್ಲ. ಈಗ ಧ್ಯಾನದ ಮೇಲೇ ನಾನು ಡಿಪೆಂಡಾಗಿ ಈಗ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಅನುಭವ ಏನಪ್ಪ ಅಂದ್ರೆ, ನಮ್ಮ ದೊಡ್ಡ ಮಗ ಅವನು 8th ಇದಕ್ಕೆ ಬೇರೆ ಸ್ಕೂಲಿಗೆ ಸೇರಿಸ್ಬೇಕಂತ ನಾವು ಆಲೋಚನೆ ಮಾಡಿದ್ವಿ, ನಾನು ನಮ್ಮ ಮನೆಯವ್ರು. ನಂದು ಮಾಡಿದ ನಂತರ ಏನಾಯಿತು, ಅಲ್ಲಿ ಸ್ಕೂಲಲ್ಲಿ ಎಕ್ಸಾಮಲ್ಲೇ ಅದು ಪ್ರೀ ಟೆಸ್ಟ್ ಎಕ್ಸಾಮ್ ಅಂತಂದು ಮಾಡ್ತಾರೆ ಅಡ್ಮಿಷನ್ನಿಗೆ ಮುಂಚೆ. ಅದೆಲ್ಲ ಎಕ್ಸಾಮ್ ಆಗಿದೆ ಸರ್, ಹಿಂಗೆ ಏನು ಈಗಂತ ಇಲ್ಲ, ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಬೇರೆ ಕಡೆ ಎಲ್ಲರೂ ನೋಡ್ಕೊಳ್ರಿ ಅಂತಂದು ಅಂದಿದ್ರು. ಹಾಗೆ ಎಲ್ಲರೂ ಹಂಗೆ ಅಂದ್ರೆ. ಆದರೂ ಒಂದಿನ ನಾವು ಏನು ಮಾಡಿದ್ವಿ, ತಡಿ ನೋಡೋಣ ಅಂತಂದು ವಿಚಾರ ಮಾಡೋಣ ಅಂತಂದು ಸ್ಕೂಲಿಗೆ ಹೋದ್ವಿ. ಸ್ಕೂಲಿಗೆ ಹೋದಾಗ ಅವ್ರಿಗೇನು ತಿಳಿತೋ ಏನೋ, ನಾವು ಧ್ಯಾನದ ಎಫೆಕ್ಟನ ನಮಗೆ ಅವರು ಹೋದ ತಕ್ಷಣ ಅವರು ವಿಚಾರ ಮಾಡಿ, ಹಾಗಾದರೆ ಎಕ್ಸಾಮಿಗೆ ನಿಮಗೆ ನಿಮ್ಮ ಮಗಗೆ ಇದನ್ನು ಕೊಡ್ತಾರೆ, ಎಕ್ಸಾಮ್ ಬರೆದು ಹೋಗಲಿ, ಆನಂತರ ನಾವು ರಿಸಲ್ಟ್ ಬಂದ ನಂತರ ನಾವು ನಿಮಗೆ ತಿಳಿಸ್ತೇವೆ ಅಂತಂದ್ರೆ. ಅದೇ ಹೋದ ತಕ್ಷಣ ಅವನಿಗೂ ಎಕ್ಸಾಮ್ ಬರೆಯೋಕ್ಕೆ ಇದನ್ನು ಮಾಡಿದ್ದು, ಅವನು ಏನು ಪ್ರಿಪ್ರೇಷನ್ ಏನಿದ್ದಿಲ್ಲ, ಅವನು ಎಕ್ಸಾಮಿಗೆ ಕೂತ್ಕೊಂಡು ಆ ಎಕ್ಸಾಮ್ನಲ್ಲಿ ಪಾಸ್ ಆದ. ಅವನು ಎಕ್ಸಾಮ್ನಲ್ಲಿ ಪಾಸಾಗಿ ಆನಂತರ ಅವನಿಗೂ ಸಹ ಅಲ್ಲಿ ಸೀಟ್ ಸಿಕ್ತು. ಅದು ಒಂದು ನಮ್ಮ ಧ್ಯಾನದಿಂದ ಅದಾದಂಥ ಒಂದು ಫಲ. ಹಾಗೆಯೇ ನಾವು ಒಂದಿನ ಏನು ದಾವಣಗೆರೆಯಿಂದ ಇಲ್ಲಿ ಹಡಗಲಿ ಬರಬೇಕಾದ್ರೆ ಭಾರಿ ಮಳೆ ಬರ್ತಾಯಿತ್ತು. ನಮ್ಮ ಸಣ್ಣ ಮಗ ಇದ್ದು, ಪಾಪ ಪತ್ರಿಜಿ ನೆನೆಸ್ಕ ಮಳೆ ಹೋಗುತ್ತೆ ಅಂದ. ಹೌದೇನೋ ತಣ್ಣಗೆ ನೋಡೋಣ ಅಂತಂದು, ನೀವು ಹಂಗಾದ್ರೆ ಅವನು ಜೈವ ಪತ್ರಿಜಿ ಅಂತಂದು ನಮ್ಮ ಮಗ, ದೊಡ್ಡ ಮಗನ ಆಗಲಿ ಸಣ್ಣ ಮಗನ ಇಬ್ಬರು ಅಲ್ಲಿ ಹಿಂದೆ ಕೂತ್ಕೊಂಡು ಅವ್ರು ಹೇಳ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ನಾನು ಒಂದು 5 ನಿಮಿಷ ನಿಲ್ಲಿಸಿದೆ, ಜೋರು ಮಳೆ ಬರೋದು, ಅವಾಗ ನಿಲ್ತು. ನೋಡ ಪಾಪ ಇದು ಪತ್ರಿಜಿ ನೆನೆಸುತ್ತೆ, ಮಳೆ ನಿಲ್ತು ಅಂತಂದು ಅಂದ. ಹ್ಞೂ ಪತ್ರಿಜಿ ನಾವು ಧ್ಯಾನ ಮಾಡ್ತಾಯಿದ್ದಾವಲ್ಲ, ಈಗ ಇದು ಎಲ್ಲ ನಮಗೆ ಅದರಿಂದ ಅನುಭವ ಆಗ್ತಾಯಿದೆ, ಆಯಿತು ಅಂತಂದು ನಾವು ಅಲ್ಲಿಂದ ಮತ್ತೆ ಅದೊಂದು 3ನೇ ನನಗಿದು ಅನುಭವ. ಹಾಗೆಯೇ ಸಹ ನಮ್ಮ ಮಗ ಅಲ್ಲಿ ಸೇರಿದಾಗ, ಹಾಸ್ಟೆಲಿಗೆ ಸೇರಿದಾಗ ಅವನಿಗೆ ಮೊದಲಿಗೆ 1 ವಾರ ಅವನು ಫಸ್ಟಿಗೆ ಇಲ್ಲ ಪಾಪ ನಾನು ಎಗ್ ತಿಂತಾನೆ ಅಂತಂದು ಅಂದಿದ್ದ. ಇಲ್ಲ ಎಗ್ಗೇನು ಈಗೆಲ್ಲ ಧ್ಯಾನ ಮಾಡ್ತದಲ್ಲ ಬೇಡ, ಸುಮ್ಮನೆ ವೆಜ್ ತಿನ್ನು ಅಂತಂದು ಅಂದ್ವಿ. ಅವನಿಲ್ಲ, ನನಗೆ ಎಗ್ ತಿನ್ನೋ ಇಷ್ಟ ಐತಿ, ಎಗ್ ತಿಂತಾನೆ ಅಂದ. ಆಯ್ತು, ನಿನ್ನ ಇಷ್ಟ ಏನಾರು ಮಾಡು, ಮನೆಗೇನಲ್ಲಪ್ಪ ಮಾಡು ಅಂತಂದು ಅಂದ್ವಿ. ಅವನು ಯಾಕೆ 1 ವಾರ ಅವನಿಗೆ ಊಟನ ಸೇರ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಅವನು ಫೋನ್ ಮಾಡಿದಾಗ ಒಂದಿನ, ಇಲ್ಲ ನನಗೆ ಊಟ ಸೇರ್ತಲ್ಲ, ನಾನು ಬರ್ತೀನಿ, ಅಲ್ಲಿ ಹಾಸ್ಟ್ಲ ಬೇಡ ಅಂದ. ಇಲ್ಲ ನೀನು ಎಂಬತ್ತಿದ್ದೆ, ಇದನ್ನು ಬಿಡೋ ಮತ್ತೆ ಹೆಂಗಾದ್ರೂ ಯಾಕೆ ಅಪ್ಪ ಅಂದು. ಇಲ್ಲಿ ಮೊಟ್ಟೆ ತಿಂದಿದ್ದೆ, ಯಾಕೆ ಅದಕ್ಕೆ ವಾಮಿಟ್ ಬಂದಾಗಿತ್ತು ಹಿಂಗಂದು. ಹಂಗಾದ್ರೆ ಬಿಟ್ಬಿಡು ನೋಡೋಣ ಅಂತಂದು ಹೇಳಿದೆ. ಅವನು ಬಿಟ್ಟು ಅದನ್ನು ಮೊಟ್ಟೆನ ತಿನ್ನೋದಿಲ್ಲ. ಈಗ ಅವನು
ಯಾಕೆಂದ್ರೆ ಅವನು ಅವಾಗ ಅದು ತಿಂದು ತಿನ್ನೋದು ಬಿಟ್ಟ ನಂತರ ಅವನಿಗೆ ಊಟ ಇಡಿಸ್ತಾನಿಗೆ. ಆಗ ಆನಂತರ ಆವಾಗಿಂದ ಈಗ ಅವನ ಆರೋಗ್ಯದಲ್ಲಿ ಸಹ ಏನು ತೊಂದರೆ ಆಗಿಲ್ಲ. ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಸಹ ಈ ಧ್ಯಾನ ಮಾಡೋದ್ರಿಂದ ನಾನಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಮಕ್ಕಳಿಗೆ ಈಗ 8 ತಿಂಗಳಿಂದ ನಾನು ಧ್ಯಾನಕ್ಕೆ ಬಂದ ನಂತರ 8 ತಿಂಗಳಿಂದ ನಾವು ಆಸ್ಪತ್ರೆಗೂ ಸಹ ಹೋಗಿಲ್ಲ. ಈ ಧ್ಯಾನದಿಂದ ಅವನಿಗೆ ನಮ್ಮ ಚಿಕ್ಕ ಮಗಗೆ ಅವಾಗ ಕೆಮ್ಮು ನೆಗಡಿ ಆದ್ರೂ ಈಗ ಧ್ಯಾನಕ್ಕೆ ಬಂದ ನಂತರ ಅವನು ಸಹ ಒಂದು 10 ರಿಂದ 15 ನಿಮಿಷ ಧ್ಯಾನ ಮಾಡ್ತಾ ಇದ್ದಾನೆ. ಅವನು ಸಹ ಇದು ವಿದ್ಯಾಭ್ಯಾಸದಲ್ಲಿ ಸಹ ಉನ್ನತ ಅಂಕಗಳನ್ನು ಗಳಿಸ್ತಾ ಇದ್ದಾನೆ. ಇಷ್ಟು ನನ್ನ ಧ್ಯಾನದಿಂದ ಆದಂಥ ನನ್ನ ಅನುಭವ. ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ PMC ಚಾನಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.